ಕಮಲ ಕೈ ಹಿಡಿದ ಬಿಹಾರ ಮತದಾರರು. ಬಿಹಾರದಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಈಗ ಬಿಜೆಪಿ. ನೋಡಿ, ದೊಡ್ಡ ಪಕ್ಷವಾಗಿ ಈಗ ಬಿಜೆಪಿ ಹೊರಹೊಮ್ಮಿರೋದು. ಬರೋಬ್ಬರಿ 89 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಭಾರಿ ಮುನ್ನಡೆ ಸಿಕ್ಕಿದೆ. ಸ್ಪರ್ಧಿಸಿದ್ದ 101 ಕ್ಷೇತ್ರಗಳಲ್ಲಿ 89 ಕ್ಷೇತ್ರಗಳನ್ನ ತನ್ನ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಬಿಜೆಪಿ ಅಭ್ಯರ್ಥಿಗಳಿಗೆ ಬಿಹಾರದ ಮತದಾರ ಪ್ರಭುಗಳು ಜೈ ಎಂದಿದ್ದಾರೆ. 90ರ ಗಡಿ ದಾಟುವುದಕ್ಕೆ ಬಿಜೆಪಿಗೆ ಇನ್ನೊಂದೇ ಕ್ಷೇತ್ರ ಬಾಕಿ. ಬಿಜೆಪಿ ಬಳಿಕ 2ನೇ ಸ್ಥಾನದಲ್ಲಿ ಜೆಡಿಯು ಬರುತ್ತೆ. ಜೆಡಿಯು ನಿತೀಶ್ ಕುಮಾರ್ ಅವರ ಪಕ್ಷ. ಸೊ ಜೆಡಿಯು ಬಿಜೆಪಿ ಮೈತ್ರಿ ಮಾಡಿಕೊಂಡಿದ್ದಾವೆ. ಈ ಮೈತ್ರಿಯೇ ಗೆಲುವಿಗೆ ಪ್ರಮುಖವಾದಂತಹ ಕಾರಣ ಅನ್ನೋದು ಬಹಳ ಸ್ಪಷ್ಟ. ಆದರೆ ಬಿಹಾರದಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದು. ಸೊ ಟೋಟಲ್ ಆಗಿ ಇದುವರೆಗೂ 199 ಸ್ಥಾನಗಳನ್ನ ಬಿಜೆಪಿ ಅಥವಾ ಎನ್ಡಿಎ ಗೆದ್ದುಕೊಂಡಿದೆ ಇದುವರೆಗೂ. ಸೊ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ ಇಲ್ಲಿನ ಮತ ಎಣಿಕೆ. ಆದರೆ ಬಹಳ ನಿರಾಸೆ ಯಾರಿಗಪ್ಪ ಅಂತ ಅಂದ್ರೆ ಅದು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಬಹಳಷ್ಟು ಆತ್ಮವಿಶ್ವಾಸದಲ್ಲಿತ್ತು ಈ ಬಾರಿ. ಬಿಹಾರದ ಮತದಾರರು ನಮ್ಮ ಕೈ ಬಿಡಲ್ಲ, ಅಲ್ಲಿನ ಮೈತ್ರಿ ಆಡಳಿತದಿಂದ ಬೇಸತ್ತು ಹೋಗಿದ್ದಾರೆ, ಹಾಗೆ ಹೀಗೆ ಸಿಕ್ಕಾಪಟ್ಟೆ ಆರೋಪಗಳನ್ನ ಮಾಡಿದ್ರು ರಾಹುಲ್ ಗಾಂಧಿ ಅವರು ಕೂಡ. ತೇಜಸ್ವಿ ಯಾದವ್ ಘಟಾನುಘಟಿ ನಾಯಕರು ಪ್ರಚಾರ ಮಾಡಿದ್ರು. ಆದರೆ ಇಷ್ಟು ದೊಡ್ಡ ಅಂತರದಲ್ಲಿ ಸೋಲ್ತಾರೆ ಅಂತ ಹೇಳಿ ಅವರು ಕೂಡ ಅನ್ಕೊಂಡಿರಲಿಲ್ಲ, ಯಾರು ಕೂಡ ಅನ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಬಿಹಾರದಲ್ಲಿ ನಿಜಕ್ಕೂ ಕೂಡ ಇತಿಹಾಸ ರಚನೆ ಆಗಿದೆ ಇವತ್ತು. ನೋಡಿ, ಇದುವರೆಗೂ 199 ಸ್ಥಾನಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಮುಂದೆ ಇದೆ. ಇನ್ನು ಎಂಜಿಬಿ ಮಹಾಗಠಬಂಧನ್ 39 ಸ್ಥಾನಗಳಲ್ಲಿದೆ. ಇನ್ನೂ ಕೂಡ 39, 50 ಟಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದುವರೆಗೂ ಕೂಡ. ಇನ್ನು ಅದರ್ಸ್ ಒಂದು 5 ಬಂದಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಬಿಹಾರದ ತೀರ್ಪು ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. 82% ಮತಗಳನ್ನ ಎನ್ಡಿಎ ಮೈತ್ರಿಕೂಟ ಪಡೆದುಕೊಂಡಿದೆ. 82% ಮತಗಳನ್ನು ಬಿಹಾರದಲ್ಲಿ. 199 ಎನ್ಡಿಎ ಗೆದ್ದಿರೋದು. 199, ಕೇವಲ 39 ಸ್ಥಾನಗಳಿಗೆ ಮಹಾಗಠಬಂಧನ್ ತೃಪ್ತಿ ಪಡಬೇಕಾಗಿದೆ ಈ ಬಾರಿ. 91 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಈ ಬಾರಿ ಹೊರಹೊಮ್ಮಿದೆ ಬಿಹಾರದಲ್ಲಿ. ಬಿಹಾರ ಅಂತ ಅಂದ್ರೆ ಎಲ್ರಿಗೂ ನೆನಪಾಗೋದು ನಿತೀಶ್ ಕುಮಾರ್ ಅವರು, ಜೆಡಿಯು ಪಕ್ಷದ ನಾಯಕ, ಮುಖ್ಯಮಂತ್ರಿಗಳಾಗಿದ್ದಂಥವ್ರು. ಆದ್ರೆ ಈ ಬಾರಿ ಅವರ ಪಕ್ಷವನ್ನು ಮೀರಿ ಬಿಜೆಪಿ ಹೋಗಿದೆ. ಎಸ್, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ನಮ್ಮ ರಾಜ್ಯದ ಬಿಜೆಪಿ ನಾಯಕರು ಬೆಂಗಳೂರಿನ ಬಿಜೆಪಿ ಕಚೇರಿಯ ಮುಂಭಾಗ ಸೆಲೆಬ್ರೇಟ್ ಮಾಡ್ತಾ ಇರುವಂತಹ ದೃಶ್ಯ. ಬಿಹಾರದ ಗೆಲುವಿಗೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. नरेंद्र मोदी जी के नरेंद्र मोदी जी के भारत माता की बोलो, भारत माता की बोलो, भारत माता के, भारतीय जनता पार्टी के, नरेंद्र मोदी जी के, अमित शाह जी के, भारत माता के, बीजेपी, 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 अपन केलो, मगन केलो, मगन केलो, मगन केलो,
ಮಗಳು ಕೇಳು ಎಲ್ಲಾರು ಕೇಳು ಎಲ್ಲಾರು ಕೇಳು ಬಿಜೆಪಿ ಬಿಜೆಪಿ ಭಾರತ್ ಮಾತಾ ಕಿ ಜೈ